ಸರ್ಕಾರಕ್ಕೆ. ಸನ್ಮಾನ್ಯ ಈ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತಾಡಿದಂತ ಸನ್ಮಾನ್ಯ ಉಪೇಂದ್ರ ಅವರೇ, ಹಿರಿಯರಾದಂತ ಸನ್ಮಾನ್ಯ ಯಡಿಯೂರಪ್ಪಾಜಿ ಅವರೇ, ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಸಿ.ಟಿ. ರವಿ ಅವರೇ, ಶ್ರೀವಸ್ತ ಅವರೇ, ಸುಮಲತಾ ಅವರೇ, ವೇದಿಕೆ ಮೇಲಿರುವಂತ ನಾರಾಯಣ ಗೌಡ್ರೆ, ಸಚ್ಚಿದಾನಂದ ಅವರೇ, ನಾಗೇಂದ್ರ, ಇಂದ್ರೇಶ್ ಅವರೇ, ಮಹೇಶ್ ಅವರೇ, ಎಲ್ಲ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ಪ್ರಮುಖವಾಗಿ ಇವತ್ತು ಕಾವೇರಿ ಕೆಆರ್ಎಸ್ಗೆ ಮುತ್ತಿಗೆ ಯಾಕೆ ಹಾಕಿದ್ದೀರಿ ಅಂತ ಹೇಳಿದ್ರೆ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ತಮಿಳುನಾಡು ಜೊತೆ ಶಾಮೀಲಾಗಿ ಒಂದ್ ರೀತಿ ತಮಿಳುನಾಡಿನ ನೀರುಗಂಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾದಂತ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಇಲ್ಲಿದ್ದೀವಿ. ಇವತ್ತು ತಮಿಳುನಾಡಲ್ಲಿ ನೀರು ಹೋಗ್ತಾ ಇದ್ರೆ ಈಗ ಸರ್ವಪಕ್ಷದ ಸಭೆಯನ್ನ ಕರೆದಿದ್ದಾರೆ. ಟ್ರಿಬ್ಯುನಲ್ ಮುಂದೆ ಮಂಡನೆ ಏನ್ ಮಾಡಬೇಕಾಗಿತ್ತು, ಮಂಡನೆ ಮಾಡಕ್ ಮುಂಚೆ ಸರ್ವಪಕ್ಷದ ಸಭೆ ಕರೆದು ಎಲ್ಲರನ್ನ ಕೇಳಿ ನಮ್ಮ ನಿಲುವು ಏನಿರ್ಬೇಕು ಅಂತ ಮಾಡಲಿಲ್ಲ. ಈಗಾಗಲೇ ಕಾವೇರಿ ಟ್ರಿಬ್ಯುನಲ್ ಇದೆ, ಅಲ್ಲಿ ಹೋಗ್ಬೇಕಾದ್ರೆ ಯಾರು ನೀರು ಸಚಿವ ರಾಮಲಿಂಗಾರೆಡ್ಡಿ ಅವರು ಹೋಗಿದ್ರು. ಅವರಿಗೆ ಖಾತೆಗೆ ಗಮನನೇ ಇಂಟ್ರೆಸ್ಟ್ ಇಲ್ಲ, ನನ್ನ ಖಾತೆ ಬೇಡ ಅಂತೇಳಿ ಸ್ಟ್ರೈಕ್ ಮಾಡಿದ್ರು. ಹೋಗಿದ್ದಾರೆ, ಅವರಿಂದ ನ್ಯಾಯ ಸಿಗುತ್ತಾ? ಮುಖ್ಯಮಂತ್ರಿಗಳು ದೆಹಲಿಯಲ್ಲೇ ಇದ್ರು, ಕಾನೂನು ತಜ್ಞರನ್ನು ಕರೆದು ನಮ್ಮ ಲಾಯರ್ಗಳನ್ನು ಕರೆದು ಏನು ವಾದ ಮಾಡಬೇಕು? ಕಾವೇರಿ ಕೆಆರ್ಎಸ್ ಒಣಗಿದೆ, ಕುಡಿಯೋಕೆ ನೀರಿಲ್ಲ, ಬೆಂಗಳೂರಿಗೆ ನೀರಿಲ್ಲ, ಮೈಸೂರಿಗೆ ನೀರಿಲ್ಲ, ಮಂಡ್ಯಗೆ ನೀರಿಲ್ಲ. ಇದನ್ನ ಯಾಕೆ ಅವ್ರಿಗೆ ಹೇಳಿಲ್ಲ? ಡಿ.ಕೆ. ಶಿವಕುಮಾರ್ ಅಲ್ಲಿ ಕಾಕ್ರೋಚ್ ಪಾರ್ಟಿ ಡೆಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಡೆಲ್ಲಿಯಲ್ಲಿ ಆ ಕಾಕ್ರೋಚ್ ಪಾರ್ಟಿ ಜೊತೆ ಚಕ್ಕಂದ ಆಡ್ತಾ ಇದ್ರು. ಇಲ್ಲಿ ರೈತರ ಹೊಲಗಳಿಗೆಲ್ಲ ಅವಾಗೆ ಮಿಡತೆಗಳು, ಈ ಕಾಕ್ರೋಚ್ಗಳೆಲ್ಲ ಬಂದು ಇಲ್ಲಿ ಹೊಲಗಳೆಲ್ಲ ಸೇರ್ಕೊಂತ ಇದೆ, ನೀರಿಲ್ಲ. ಇದನ್ನ ನೋಡಿದೀರ ನೀವು? ಡೆಲ್ಲಿಯಲ್ಲಿ ಆ ಕಾಕ್ರೋಚ್ ಪಾರ್ಟಿಗೆ ಹೋಗಿದ್ದೀರಿ ಅಂದ್ರೆ ನಿಮ್ ಇಂಟ್ರೆಸ್ಟ್ ಏನು? ಕ್ಯಾಬಿನೆಟ್ ರಚನೆ ಮಾಡಕ್ಕೆ 3 ಜನ ರಾಹುಲ್ ಗಾಂಧಿ ಮನೆ ಮುಂದೆ ಫುಟ್ಪಾತ್ ಅಲ್ಲಿ ಕಾದ್ಕೊಂಡು ನಿಂತಿದ್ರಿ. ಅವಾಗ ಜ್ಞಾಪಕ ಬರಲಿಲ್ಲ ಕಾವೇರಿ? ಇವತ್ತು ಕಾವೇರಿ ಭಾಗದಲ್ಲಿ ಬೀದಿಗೆ ಹೋರಾಟ ಮಾಡ್ತಾ ಇದ್ದಾರೆ, ಹತ್ತಿ ಉರಿತಾ ಇದೆ, ಮುಂದೆ ನೀರಿಗೆ ಸಮಸ್ಯೆ ಆಗ್ತದೆ. ರೈತರಿಗೆ ಎಲ್ಲರಿಗೂ ಹೇಳಿದಿರ ಬೆಳೆ ಬೆಳಿಬೇಡಿ ಅಂತ. ಹಂಗಾರೆ ಏನ್ ಮಾಡ್ಬೇಕು ಅವರು? ಪರಿಹಾರ ಏನನ್ನ ಕೊಟ್ಟಿದ್ದೀರಾ? ರೈತರ ಪರಿಹಾರ ಕೊಟ್ಟಿದ್ದೀರಾ? ಒಂದ್ ನಯಾ ಪೈಸಾ ಪರಿಹಾರ ಕೊಟ್ಟಿಲ್ಲ. ಬರಗಾಲ ಘೋಷಣೆ ಮಾಡಿದ್ದೀರಾ? ಬರಗಾಲ ಘೋಷಣೆ ಮಾಡಿಲ್ಲ. ಕೇಂದ್ರಕ್ಕೆ ವರದಿ ಕೊಟ್ಟಿದ್ದೀರಾ ಬರಗಾಲದ್ದು? ಇನ್ನು ಕೇಂದ್ರಕ್ಕೆ ವರದಿ ಕೊಟ್ಟಿಲ್ಲ. ರೆವಿನ್ಯೂ ಮಿನಿಸ್ಟರ್ ಪರಮೇಶ್ವರ್ ಹೇಳ್ತಾರೆ ತಾನು ಮೇಲೆ ಕೂತಾರಂತೆ. ಅಷ್ಟೆಲ್ಲ ರೈತರೆಲ್ಲ ಗುಳೆ ಹೋಗ್ತಾ ಇದ್ದಾರೆ. ನಾನು ಹೋಗಿದ್ದೆ, ನಾನು ಬಳ್ಳಾರಿಗೆ ಹೋಗಿದ್ದೆ, ಅಲ್ಲೆಲ್ಲ ಟ್ರ್ಯಾಕ್ಟರ್ಗಳಲ್ಲಿ ಎಲ್ಲ ಅವಾಗ ಗುಳೆ ಹೋಗ್ತಾ ಇದ್ದಾರೆ ಎಲ್ಲ ಜನ ಬಿಟ್ಟು. ಆ ಮಕ್ಕಳೆಲ್ಲ ಶಾಲೆಗೆ ಹೋಗೋ ಮಕ್ಕಳೆಲ್ಲ ಅಳ್ತಾ ಇದ್ದಾರೆ ಟ್ರ್ಯಾಕ್ಟರ್ ಮುಂದೆ ನಿಂತ್ಕೊಂಡು. ಆ ತರ ಫೋಟೋಗಳೆಲ್ಲ ಬಂದಿದೆ. ಅಂದ್ರೆ ನಾಚಿಕೆ ಆಗಲ್ವಾ ನಿಮಗೆ ಕಾಂಗ್ರೆಸ್ ಅವ್ರಿಗೆ? ಇಲ್ಲಿ ಗುಳೆ ಹೋಗ್ತಾ ಇದೆ, ಅದರ ಬಗ್ಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಗಮನ ಇಲ್ಲ. ಅವ್ರು ಯಾವಾಗ ಮಾಡಿದ್ರು ಆರ್.ಎಸ್.ಎಸ್ ಅಂತಾರೆ. ಅವ್ರವರೆಲ್ಲ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ, ಅವರೆಲ್ಲ ಊರ್ ಬಿಟ್ಟು ಗೋವಾ, ಮಹಾರಾಷ್ಟ್ರ ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ಅದರ ಕಡೆ ಗಮನ ಇಲ್ಲ. ನಿಮ್ ಗಮನ ಏನು? ಎಲ್ಲ ಕ್ಯಾಬಿನೆಟ್ ರಚನೆ ಮಾಡಕ್ ಇಡೀ ಕರ್ನಾಟಕದಲ್ಲಿರೋ ಎಲ್ಲ MLAಗಳು ಡೆಲ್ಲಿಯಲ್ಲಿ ಇದ್ದಾರೆ. ಇಲ್ಲಿ ಬರದ ಬಗ್ಗೆ ಯೋಚನೆ ಇಲ್ಲ. ಎಲ್ಲ ಡಿ.ಕೆ. ಶಿವಕುಮಾರ್ ಬಂದ ಮೇಲೆ 2 ತಿಂಗಳಲ್ಲಿ ಏನು ಉದ್ಧಾರ ಆಗಿದೆ ಹೇಳಿ? ಡಿ.ಕೆ. ಶಿವಕುಮಾರ್ ಬಂದು ಅದೇನು ದೇವ್ರ ಪೂಜೆಗಳೆಲ್ಲ ಮಾಡಿ ವಿಭೂತಿ ನಾಮ ನಾನು ಹಿಂದೂ ಅಂತ ಹೇಳ್ಕೊಳಕ್ ಮಾಡಿದ್ಮೇಲೆ 2 ತಿಂಗಳಲ್ಲಿ ನಿಮ್ ಸಾಧನೆ ಏನು? ಇಡೀ ಕರ್ನಾಟಕದ ಎಲ್ಲ ಜಲಾಶಯಗಳು ಬರಿದು, ಹೊಲಗಳೆಲ್ಲ ಬರಿದು, ಬೆಳೆಗಳೆಲ್ಲ ಬರಿದು, ಕರ್ನಾಟಕದ ಖಜಾನೆ ಖಾಲಿ. ನೀವು ಬಂದ ಮೇಲೆ ಇದೇ ಸಾಧನೆನಾ 2 ತಿಂಗಳಲ್ಲಿ? ನೀವು ಬಂದು ಖಾಲಿ ಇಟ್ಟ ತಕ್ಷಣ ಬರಗಾಲ ಬಂತಲ್ಲಪ್ಪ.
ಮಳೆನೇ ಖಜಾನೆ ಖಾಲಿ ಆಗೋಯ್ತು. ರೈತರೆಲ್ಲ ಊರ್ ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಗುಳೆ ಹೋಗ್ತಾ ಇದ್ದಾರೆ. ನಾಚಿಕೆ ಆಗಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ? ಈಗ ವಿರೋಧ, ಈಗ ಸರ್ವ ಪಕ್ಷದ ಸಭೆ ಏನಕ್ಕೆ? ಎಲ್ಲ ಖಾಲಿ ಆದ ಮೇಲೆನಾ? ಇವತ್ತು ದಾರಿಯಲ್ಲಿ ನಾನು ನೋಡಿದೆ, ಟ್ರ್ಯಾಕ್ಟರ್ಗಳಲ್ಲಿ ಗುಳೆ ಬಂದಿರುವಂತ ಜನ ಇಳಿತಾ ಇದ್ರು. ಇವತ್ತು ಕರ್ನಾಟಕದಲ್ಲಿ ಈ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ. ಜನ ಏನೋ ಆಸೆಯಿಂದ ಕಾಂಗ್ರೆಸ್ ಬಂದ್ರೆ ಏನೋ ದೇವಲೋಕ ತೋರಿಸ್ಬಿಡ್ತಾರೆ ಅಂತ ಹೇಳಿ ಓಟ್ ಹಾಕಿದ್ರು. ಇವಾಗ ಜನ ಪಶ್ಚಾತ್ತಾಪ ಬೀಳ್ತಾ ಇದ್ದಾರೆ. ಯಾಕಾದ್ರೂ ಈ ಆಳು ಕಾಂಗ್ರೆಸ್ಗೆ ಓಟ್ ಹಾಕಿದ್ರು, ಈ ಮನೆ ಆಳು ಕಾಂಗ್ರೆಸ್ಗೆ ಓಟ್ ಹಾಕಿದ್ರು ಅಂತ ಹೇಳಿ ಜನ ಶಾಪ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ. ಇದರ ವಿರುದ್ಧವಾದಂತ ಹೋರಾಟ ಇವತ್ತು ನಾವು ಮಾಡ್ತಾ ಇರೋದು. ಇದೇನು ಸಾಂಕೇತಿಕ ಹೋರಾಟ ಅಲ್ಲ. KRS ಇಂದ ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ಈಗ ಅಧಿಕಾರಿಗಳಿಗೆ ಹೇಳಿದಾರಂತ ಸಿಎಂ, ನಾನು ಸರ್ವ ಪಕ್ಷದ ಸಭೆ ಕರೆದು ಟ್ಯಾಪೆ ಸಾರಿಸ್ಬಿಡ್ತೀನಿ, ನೀವು ಸೋಮವಾರ ಮಂಗಳವಾರ ನೀರು ಬಿಟ್ಬಿಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಸೋಮವಾರ ಮಂಗಳವಾರ ನೀರು ಬಿಡಕ್ಕೆ ಹೇಳ್ಬಿಟ್ಟಿದ್ದಾರೆ. ಆಲ್ರೆಡಿ ಆರ್ಡರ್ ಬಂದ್ಬಿಟ್ಟಿದೆ. ನಾಟಕಕ್ಕೋಸ್ಕರ ತಮಿಳುನಾಡಿನ ತಮಿಳುನಾಡಿನ ಸಿಎಂ ಜೋಸಫ್ ಅನ್ನ ಕರೆದಿದ್ದಾರೆ. ಏನಕ್ಕೆ? ಆ ಜೋಸಫ್ ಬಂದು ಇಲ್ಲೇನ್ ಮಾಡ್ತಾರೆ? ಮೇಕೆದಾಟುಗೆ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಅಂತ ಹೇಳಿದಾರ? KRS ಅಲ್ಲಿ ನೀರಿಲ್ಲ, ನೀವು ನೀರು ಬಿಡಬೇಡಿ, ನಿಧಾನದಾಗ ಬಿಡಿ ಅಂತ ಹೇಳ್ತಾರ? ಯಾವ ಕಾರಣಕ್ಕೂ ಹೇಳಲ್ಲ. ಅವ್ ಬಂದು KRS ಅಲ್ಲಿ ಒಂದ್ ತೊಟ್ಟು ನೀರು ಇರೋವರೆಗೂ ನಾವು ಪಡಿತೀರಿ ಅಂತ ಹೇಳ್ತಾರೆ. ಮೇಕೆದಾಟಿಗೆ ಪರ್ಮಿಷನ್ ಕೊಡಲ್ಲ ಅಂತ ಹೇಳ್ತಾರೆ. ಇದು ಹೇಳಕ್ಕೋಸ್ಕರ 15 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಅವ್ರ ಸೆಕ್ಯೂರಿಟಿ ಕೊಡಕ್ಕೋಸ್ಕರ. 15 ಕೋಟಿ ಟ್ಯಾಕ್ಸ್ ಪೇಯರ್ಸ್ ಹಣ, ಉಪಯೋಗ ಇಲ್ಲ. ಇವತ್ತು ನಮ್ಮ ಹೋರಾಟ KRS ಉಳಿಬೇಕು, ಹಳೆ ಮೈಸೂರು ಭಾಗದ ರೈತರು ಉಳಿಬೇಕು, ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀರಿ. ಇಷ್ಟೊಂದು ಸಂಖ್ಯೆಯಲ್ಲಿ ತಾವೆಲ್ಲರೂ ಬಂದು ಕಾವೇರಿ ಕೊಳವನ್ನ, ಕಾವೇರಿ ಮಡಿಲನ್ನ ಬರಿದಾಗಕ್ಕೆ ನಾವು ಬಿಡಲ್ಲ ಅಂತೇಳಿ ನೀವು ಇಷ್ಟೊಂದು ಜನ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಭಾರತ್ ಮಾತಾ ಕಿ